ಪ್ರಿಯ ವೀಕ್ಷಕರೇ, ಗೌರಿ ನ್ಯೂಸ್ಗೆ ಸ್ವಾಗತ. ಈಗಿನ ಹೆಡ್ಲೈನ್ಸ್. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು. ನೇಕಾರರು ಉತ್ಪಾದಿಸಿರುವ 15 ಲಕ್ಷ ಸೀರೆಗಳನ್ನು ಸರ್ಕಾರ ಖರೀದಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸೋಮವಾರ ಬೆಳಗಾವಿ ಜಿಲ್ಲಾ ನೇಕಾರರ ವೇದಿಕೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಕೂಲಿ ನೇಕಾರರು ಕಟ್ಟಡ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಸೇರಿಸಬೇಕು. ಕರ್ನಾಟಕ ಮೂಲ ಜವಳಿ ಅಭಿವೃದ್ಧಿ ನಿಗಮವನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳಗಾವಿಗೆ ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣವಾದರೆ ನೇಕಾರರ ಒಂದು ಯೂನಿಟ್ಗೆ ₹1 25 ರಾಜ್ಯ ಸರ್ಕಾರ ನೀಡುವ ಸಹಾಯಧನ ನಿಂತು ಹೋಗುತ್ತದೆ. ಇದರಿಂದ ನಷ್ಟ ಉಂಟಾಗಿ ಉದ್ಯೋಗ ಸಂಪೂರ್ಣ ನಿಂತು ಹೋಗುತ್ತದೆ. ಆದ್ದರಿಂದ ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದರು. ಈಗಾಗಲೇ ಮಹಾಮಾರಿ ಕೊರೋನಾದಿಂದ ಬೆಳಗಾವಿ ಜಿಲ್ಲಾ ಮತ್ತು ರಾಜ್ಯದ ನೇಕಾರರಿಗೆ ಸಾಕಷ್ಟು ನಷ್ಟ ಉಂಟಾಗಿ 90% ಉದ್ಯೋಗ ಬೀದಿಗೆ ಬಂದಿರುತ್ತದೆ. ಸಿಎಂ ಹಾಗೂ ಜವಳಿ ಸಚಿವರು ಭರವಸೆ ನೀಡಿದಂತೆ ದೀಪಾವಳಿ ನೇಕಾರರು ಸಿದ್ಧಪಡಿಸಿದ ಸೀರೆಯನ್ನು ಖರೀದಿ ಮಾಡಬೇಕೆಂದು ವಿನಂತಿಸಿಕೊಂಡರು. ಪಾಂಡುರಂಗ ದೋತ್ರೆ, ಪರಶುರಾಮ್ ಡಗೆ, ರಮೇಶ್ ಸೊಂಟಕ್ಕಿ, ಶ್ರೀನಿವಾಸ್ ತಾಳೋಕರ್, ನಾರಾಯಣ ಸಾಮುಕರ್ ಸೇರಿದಂತೆ ಇನ್ನಿತರು ಉಪಸ್ಥಿತರು. ಇತರ ಸುದ್ದಿ ಕೊಟ್ಟಿದ್ದ ಶಾನೂರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾರೆ ಗೌರಿ ನ್ಯೂಸ್. ವರದಿಗಾರರು ಹನುಮಂತ್ ಕಂಕನವಾಡಿ. ಎಲ್ಲ ರಾಜ್ಯದ ಕೂಲಿ ನೇಕಾರ ಕಾರ್ಮಿಕರ ನೀಡಲೇಬೇಕು. ರಾಜ್ಯದ ಎಲ್ಲ ಕೂಲಿ ನೇಕಾರಿಗೆ ಕೂಡಲೇ ಸಿಗಲೇಬೇಕು.